ಸೇವಿಸಿ ವಿಷಯ ಸುಖದ ಅಮಲೇರಿದವನು ಹಾಗೆ ಹತನಾಗದೆ ಇರುತ್ತಾನೆ. ತಾನು ಇಚ್ಛೆ ಪಟ್ಟಿದ್ದು ಲಭಿಸದಿದ್ದಲ್ಲಿ ಅಜ್ಞಾನದಿಂದ ಕೋಪವು ಉಜ್ವಲಿಸಿ ದುಃಖಿತನಾಗುತ್ತಾನೆ. ಅವನ ದೇಹದ ಜೊತೆಗೆ ಅಷ್ಟೇ ಪ್ರಮಾಣದಲ್ಲಿ ಅವನ ಕೋಪವು ವೃದ್ಧಿಯಾಗುತ್ತದೆ. మనం అనుకోండి కాకుంటే పాపం వస్తుంది, అంతే బాధను వస్తుంది. ಕಾಮಿ ಪುರುಷನು ತನ್ನ ನಾಶಕ್ಕಾಗಿ ಇತರ ಕಾಮಿ ಪುರುಷರೊಡನೆ ಯುದ್ಧ ಮಾಡುತ್ತಾನೆ. ಅವನು ತನಗಿಂತ ಹೆಚ್ಚು ಬಲವಂತನಿಂದ ಒಂದು ಆನೆಯಿಂದ ಇನ್ನೊಂದು ಆನೆಯು ಹತವಾಗುವ ರೀತಿಯಲ್ಲಿ ಕೊಲ್ಲಲ್ಪಡುತ್ತಾನೆ. ಈ ರೀತಿ ಯಾವ ಮೂಢನು ವಿಷಯ ಭೋಗಗಳಲ್ಲಿ ಆಸಕ್ತನಾಗಿ ಅತಿ ದುರ್ಬಲವಾದ ಮನುಷ್ಯತ್ವವನ್ನು ವ್ಯತವಾಗಿ ನಾಶ ಮಾಡುತ್ತಾನೋ ಅವರಿಗಿಂತ ಹೆಚ್ಚು ಪಾಪಿಗಳು ಇನ್ನೂ ಯಾರಿದ್ದಾರೆ? ಈ ಭೂಮಿಯಲ್ಲಿರುವ ನೂರಾರು ಜೀವ ಜಾತಿಗಳಲ್ಲಿ ಮನುಷ್ಯತ್ವವು ಅದರಲ್ಲಿಯೂ ನಿಜತ್ವವು ನಿಜವಾಗಿಯೂ ಅತ್ಯಂತ ದುರ್ಬಲವಾದದ್ದು. ಯಾವನು ಅವನ್ನು ಪಾಲಿಸುವುದಿಲ್ಲವೋ ಮತ್ತು ಇಂದ್ರಿಯಗಳನ್ನು ಪಾಲಿಸುತ್ತಾನೋ ಅವನು ಕೈಗೆ ಸಿಕ್ಕಿದ ಅಮೃತವನ್ನು ಮೂರ್ಖತನದಿಂದ ಹಾಳು ಮಾಡಿಕೊಳ್ಳುತ್ತಾನೆ. ಅದರ ನಂತರ ಮುದುಕನಾಗಿ ಮಹಾವ್ಯಾಧಿಗಳನ್ನು ಹೊಂದಿ ಅತಿ ದುಃಖದಿಂದ ಮರಣ ಹೊಂದಿ ಮೊದಲಿನ ಹಾಗೆಯೇ ನರಕಕ್ಕೆ ಹೋಗುತ್ತಾನೆ. ಈ ರೀತಿ ನರಕಕ್ಕೆ ಹೋಗುತ್ತಾ ಬರುತ್ತಾ ಇರುವ ಕರ್ಮ ಪಾಪ ಸ್ಪಾಶದಿಂದ ಬದ್ಧರಾದ ಪಾಪಿಗಳು ತನ್ನ ಮಾಯೆಯಿಂದ ಮೋಹಿತರಾಗಿ ಯಾವಾಗಲೂ ವೈರಾಗ್ಯವನ್ನು ಪಡೆಯುವುದಿಲ್ಲ. ಎಲೈ ಗರುಡ, ಈ ರೀತಿ ನಾನು ನಿನಗೆ ಪಾಪಿಗಳ ಮತ್ತು ಅಂತ್ಯಷ್ಟಿ ಕರ್ಮ ಮಾಡಲ್ಪಡುವುದರಿಂದ ನರಕದ ಗತಿಗಳನ್ನು ಹೇಳಿರುತ್ತೇನೆ. ಇನ್ನು ಹೆಚ್ಚಿಗೆ ಏನು ಹೇಳಲು ಇಚ್ಛಿಸುವೆ? ಇಲ್ಲಿಗೆ ಗರುಡ ಪುರಾಣದಲ್ಲಿ ಸಕಲ ಶಾಸ್ತ್ರಗಳ ಸಾರೋದ್ಧಾರ ವಿಭಾಗದಲ್ಲಿ ಪಾಪಿಗಳ ಜನ್ಮಾದಿ ದುಃಖಗಳ ನಿರೂಪಣೆ ಎಂಬ 6ನೇ ಅಧ್ಯಾಯ ಮುಗಿಯಿತು.